1944ರ ಫೆಬ್ರವರಿ 3 ಫ್ರೀ ಇಂಡಿಯಾ ಸೆಂಟರ್ನ ಅಧ್ಯಕ್ಷರಾಗಿದ್ದಂಥ ಹಂಗಾಮಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಯಾಗಿದ್ದ ಮತ್ತು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕಮಾಂಡರ್ ಇನ್ ಚೀಫ್ ಆಗಿದ್ದಂಥ ಸುಭಾಷ್ ಚಂದ್ರ ಬೋಸರು ತಾವು ಕಲೆಕ್ಟ್ ಮಾಡಿದ್ದಂಥ ಅಥವಾ ಪ್ರೇರಣೆ ಕೊಟ್ಟಿದ್ದಂಥ ಸೈನಿಕರಿಗೆ ಒಂದು ಉದ್ಘೋಷವನ್ನು ಕೊಟ್ಟರು. ಭಾರತವನ್ನು ಗೆಲ್ಲಲಿಕ್ಕೋಸ್ಕರ, ಭಾರತದ ಮೇಲೆ ಆಕ್ರಮಣ ಮಾಡಿ ನಮ್ಮ ದೇಶವನ್ನು ವಶಪಡಿಸಿಕೊಂಡಿರುವಂಥ ಬ್ರಿಟಿಷರನ್ನು ಓಡಿಸ್ಲಿಕ್ಕೋಸ್ಕರ ಭಾರತಾಭಿಮುಖವಾಗಿ ಹೋರಾಟಕ್ಕೆ ಸಜ್ಜಾಗಬೇಕಾದಂಥ ಅಗತ್ಯ ಇದೆ ಅಂತ ಹೇಳಿದರು. ದಿಲ್ಲಿ ಚಲೋ ಅನ್ನುವಂಥ ಹೆಸರನ್ನು ಕೊಡಲಾಗಿತ್ತು ಅದಕ್ಕೆ. ಕದಂ ಕದಂ ಬಢಾಯೆ ಜಾ, ಖುಷಿ ಕೆ ಗೀತ್ ಗಾಯೆ ಜಾ, ಯೆ ಜಿಂದಗಿ ಹೈ ಕೌಮ್ ಕಿ, ತು ಕೌಮ್ ಪೇ ಲುಟಾಯೆ ಜಾ, ತು ಶೇರೆ ಹಿಂದ್ ಆಗೆ ಬಡ್, ಮರ್ನೆ ಸೆ ಫಿರ್ ಭಿ ತೂ ನ ಡರ್ ಎನ್ನುವಂಥ ಅದ್ಭುತವಾದ ಗೀತೆಯೊಂದಿಗೆ ಸೈನ್ಯ ಸಂಚಲನೆಗೆ ಸಿದ್ಧವಾಗಿತ್ತು. ಹೆಜ್ಜೆ ಹೆಜ್ಜೆಯನ್ನಿಟ್ಟು ಮುಂದೆ ನಡೆ, ನೀನು ಯಾವತ್ತೂ ತಲೆ ಕೆಡಿಸ್ಕೊಳ್ಬೇಡ, ತು ಶೇರೆ ಹಿಂದ್ ಆಗೆ ಬಡ್, ನೀನು ಭಾರತದ ಅಥವಾ ಹಿಂದೂಸ್ಥಾನದ ಹುಲಿ, ನೀನು ಮುಂದಕ್ಕೆ ನಡಿ, ನೀನು ಯಾವುದಕ್ಕೂ ಹೆದರಬೇಕಾದ ಅಗತ್ಯ ಇಲ್ಲ ಅಂತ ಸೈನಿಕರು ಹೇಳ್ಕೊಂಡು ಹೋಗ್ತಾ ಇದ್ದ ಗೀತೆ ಅದು. ಅವತ್ತು ನೆರೆದಿದ್ದ ಸೈನಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ಸುಭಾಷ್ ಚಂದ್ರ ಬೋಸರು ಹೇಳಿದರು, ಈ ಹೋರಾಟದಲ್ಲಿ ಎಷ್ಟು ಜನ ಇರ್ತೀವೋ ಎಷ್ಟು ಜನ ಸಾಯ್ತೀವೋ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ, ದೆಹಲಿಗೆ ಹೋಗುವ ರಸ್ತೆಗಳನ್ನು ಚುಂಬಿಸಿಯೇ ನಾವು ಸಾಯೋದು ಅಂತ. ಇಡೀ ಸೈನ್ಯ ಉತ್ಸುಕತೆಯಿಂದ ಕೂಡಿತ್ತು. ತಾವೇನೋ ಅದ್ಭುತವಾದನ್ನು ಸಾಧಿಸ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಯಾಕೆ ಅಂದರೆ ಅವರು ಆಯ್ದುಕೊಂಡಂಥ ನಾಯಕ ಸಾಮಾನ್ಯವಾಗಿರಲಿಲ್ಲ, ಸುಭಾಷ್ ಚಂದ್ರ ಬೋಸ್ ಆಗಿದ್ದರು. ಇಡೀ ದೇಶ, ಇಡೀ ಜಗತ್ತು ಸುಭಾಷ್ ಚಂದ್ರ ಬೋಸರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿತ್ತು. ಮಿತ್ರ, ಅಂದುಕೊಂಡಂತೆ ಎಲ್ಲವೂ ಆಗಿದ್ದರೆ ಕಥೆಯೇ ಬೇರೆ ಆಗ್ತಿತ್ತು. ಆದರೆ ಎಲ್ಲವೂ ಉಲ್ಟಾ ಆಯಿತು. ಕೊಹಿಮಾ, ಇಂಫಾಲ್ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬಂದಂಥ ಭಾರತೀಯ ಸೇನೆ ನಿಧಾನವಾಗಿ ಅಲ್ಲಿನ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲಿಕ್ಕಾಗದೆ ಸಾಹಸ ಮಾಡ್ತಾ ಸೋಲುವಂಥ ಸ್ಥಿತಿ ಬಂದಾಗಲೂ ಕೂಡ ತಮಗೆ ಆಶ್ರಯ ಕೊಟ್ಟಿದ್ದಂಥ ಜಪಾನಿನ ವಿರುದ್ಧ ಹೋಗಲಿಲ್ಲ. ಆದರೆ ಬರ್ಮಾ ಸೇನೆ ಯಾವುದು ಸದಾಕಾಲ ಜಪಾನಿನೊಂದಿಗಿತ್ತೋ ಅವರೇ ವಿರುದ್ಧವಾಗಿಬಿಟ್ರು. ಅತ್ತ ಅಮೆರಿಕ ಇಡೀ ಯುದ್ಧದಲ್ಲಿ ಪಾಲ್ಗೊಂಡು ಜಪಾನಿನ ಮೇಲೆ ಬಾಂಬ್ ಎಸೆದ ನಂತರ ಜಪಾನಿನ ಸೇನೆ ಪೂರ್ಣ ಶರಣಾಗತವಾಗುವಂಥ ಸ್ಥಿತಿ ಬಂತು. ಯಾವುದರ ವಿಶ್ವಾಸದ ಮೇಲೆ ಸೇನೆ ತೆಗೆದುಕೊಂಡು ಸುಭಾಷ್ ಚಂದ್ರ ಬೋಸರು ಮುನ್ನುಗ್ಗಿದ್ರೋ ಈಗ ಒಂದು ಹೆಜ್ಜೆ ಹಿಂದೆ ಇಡುವಂಥ ಪರಿಸ್ಥಿತಿ ಬಂತು. ಮುಂದೇನು ಮಾಡಬೇಕು? ಜಪಾನನ್ನು ನಂಬಿಕೊಂಡು ಇನ್ನು ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಂತ ತಾವು ಭಾರತದ ಸ್ವಾತಂತ್ರ್ಯದ ಕನಸನ್ನು ಬಿಟ್ಟು ಬಿಡ್ಲಿಕ್ಕಾಗತ್ತಾ? ಈ ಬ್ರಿಟಿಷರನ್ನು ಅಲ್ಲಿಂದ ಒದ್ದು ಓಡಿಸದೇ ಇದ್ದರೆ ನನ್ನ ಭಾರತದ ಸ್ವಾಭಿಮಾನವನ್ನು ಉಳಿಸಿಕೊಳ್ಳೋದು ಹೇಗೆ? ಆ ಕಲ್ಪನೆ ಇಟ್ಕೊಂಡಂಥ ಸುಭಾಷ್ ಚಂದ್ರ ಬೋಸರು ನಿಶ್ಚಯ ಮಾಡಿದರು, ನಾನು ಇನ್ನು ರಷ್ಯಾದ ಬೆಂಬಲವನ್ನು ತೆಗೆದುಕೊಂಡಾದರೂ ಈ ಯುದ್ಧವನ್ನು ಮುಂದುವರಿಸ್ತೀನಿ ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸ್ತೇನೆ ಅನ್ನುವಂಥ ಸಂಕಲ್ಪವನ್ನು ಮಾಡಿದರು. ಜಪಾನಿಗೆ ಅಚ್ಚರಿಯಾಯಿತು. ಇಷ್ಟು ದಿನಗಳ ಕಾಲ ಸಹಕಾರಿಯಾಗಿದ್ದಂಥ ನಮ್ಮನ್ನು ಬಿಟ್ಟು ಏಕಾಏಕಿ ರಷ್ಯಾದ ಸಹಕಾರವನ್ನು ತೆಗೆದುಕೊಳ್ಳೋದ? ಆದರೆ ಅವರಿಗೆ ಗೊತ್ತಿತ್ತು, ಸುಭಾಷ್ ಚಂದ್ರ ಬೋಸರು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಯಾವ ಹೆಜ್ಜೆಯನ್ನು ಬೇಕಾದರೂ ಇಡ್ಲಿಕ್ಕೆ ಸಿದ್ಧ ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ ಅಂತ ಗೊತ್ತಿದ್ದ ಜಪಾನ್ ತಕ್ಷಣಕ್ಕೆ ಸುಭಾಷ್ ಚಂದ್ರ ಬೋಸರಿಗೆ ರಷ್ಯಾಕ್ಕೆ ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಉದ್ಯುಕ್ತರಾದರು. ರಷ್ಯಾಕ್ಕೆ ಅವ್ರು ಹೋಗ್ಲಿಕ್ಕಿರುವಂಥ ಮಾರ್ಗ ಈಗ ಒಂದೇ ಒಂದು, ಸೈಗಾನ್ನಿಂದ ತೈಪೆಗೆ ಹೋಗಬೇಕು, ತೈಪೆಯಿಂದ ಮಂಚೂರಿಯಾಕ್ಕೆ ಹೋಗಬೇಕು, ಅಲ್ಲಿ ಮುಂದಿನ ಚಟುವಟಿಕೆಗಳನ್ನು ಆರಂಭಿಸಬೇಕು. ಆದರೆ ನೆನ್ಪಿಟ್ಕೊಳ್ಳಿ, ಅದಾಗಲೇ ಜಪಾನ್ ಶರಣಾಗತವಾಗಿದೆ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬ್ರಿಟಿಷರು ಬಂದು ಸುಭಾಷ್ ಚಂದ್ರ ಬೋಸರನ್ನು ವಶಕ್ಕೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಅವ್ರನ್ನ ಅಲ್ಲಿಂದ ಸಾಗಿಸಬೇಕು ಅಂತ ಎಲ್ಲರೂ ಧಾವಂತದಲ್ಲಿದ್ದರು. ಸೈಗಾನ್ನಿಂದ ಸಂಜೆ 5 ವಿಮಾನ ಹೊರಡಬೇಕು. ಆ ವಿಮಾನ ಹೊರಡುವಾಗ ಸುಭಾಷ್ ಚಂದ್ರ ಬೋಸರು ನಿಶ್ಚಯ ಮಾಡಿದರು, ತಾನು ರಷ್ಯಾದ ಅಧಿಕಾರಿಗಳೊಂದಿಗೆ ವ್ಯವಹರಿಸಬೇಕಾದಾಗ ಹಂಗಾಮಿ ಭಾರತ ಸರ್ಕಾರದ ಎಲ್ಲರೂ ಅಲ್ಲಿರಬೇಕು ಅಂತ ನಿಶ್ಚಯ ಮಾಡಿದ್ರು. ಆದರೆ ವಿಮಾನ ತುಂಬ ಚಿಕ್ಕದಾಗಿದ್ದರಿಂದ ಉಳಿದವ್ರನ್ನೆಲ್ಲ ಇನ್ನೊಂದು ವಿಮಾನದಲ್ಲಿ ಕಳಿಸ್ಕೊಡಿ, ನಾನು ಈ ವಿಮಾನದಲ್ಲಿ ಹೋಗ್ತೀನಿ ಅಂತ ಕರ್ನಲ್ ಹಬೀಬುರ್ ರೆಹಮಾನ್ರನ್ನ ತನ್ನ ಜೊತೆ ಕರ್ಕೊಂಡು ವಿಮಾನದಲ್ಲಿ ಇನ್ನೇನು ಹೊರಡಬೇಕು ಅಷ್ಟೊತ್ತಿಗೆ ಯಾರೋ ಒಬ್ರು ಓಡಿ ಬಂದರು. ವಿಮಾನದ ಚಾಲಕನಿಗೆ ಕೈ ಮುಗಿದು ಕೇಳ್ಕೊಂಡ್ರು, ಒಂದು 2 ನಿಮಿಷ ತಡ ಮಾಡ್ತೀರಾ ಅಂತ. ಎಲ್ಲರೂ ಏನು ಅಂತ ನೋಡುವಾಗಲೇ ಆತ ದೊಡ್ಡ ಸೂಟ್ಕೇಸ್ನಲ್ಲಿ ತುಂಬಿದ್ದ ಹಣವನ್ನು ತಂದು ಸುಭಾಷ್ ಚಂದ್ರ ಬೋಸರ ಕೈಗಿಟ್ಟು, ನನ್ನ ದೇಶವಾಸಿಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋ ನಿಮಗೆ ನಾವು ಕೊಡಬಹುದಾಗಿರುವಂಥ ಪುಟ್ಟ ಕಾಣಿಕೆ ಅಂತ ಕೊಟ್ಟ. ನೆರೆದಿದ್ದ ಎಲ್ಲರ ಕಣ್ಣಾಲಿಗಳು ತುಂಬಿ ಬಂದಿದ್ವು. ಕಣ್ಣೀರು ಹರಿಯೋದೊಂದೇ ಬಾಕಿ. ಸುಭಾಷ್ ಚಂದ್ರ ಬೋಸರು ಅವರೆಲ್ಲರಿಗೂ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ಸಮರ್ಪಿಸಿ ಆ ವಿಮಾನವನ್ನು ಹತ್ತಿದ್ರು.
ವಿಮಾನ ಆವತ್ತು ರಾತ್ರಿ ತೈಪೆಯನ್ನು ಸೇರಿಕೊಳ್ತು. ಮರುದಿನ ಬೆಳಗ್ಗೆ 5:15 ವಿಮಾನವನ್ನು ಅವರು ಮಂಚೂರಿಯಾಗಿ ತೆಗೆದುಕೊಂಡು ಹೋಗಬೇಕು ತೈಪೆಯಿಂದ ಅಂತ ನಿಶ್ಚಯ ಮಾಡುವಾಗ ಅಲ್ಲಿದ್ದಂಥ ಆ ಪೈಲಟ್ಗೆ ಸ್ವಲ್ಪ ಅನುಮಾನ ಬಂತು. ಎಡಭಾಗದ ಇಂಜಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಆದರೂ ಇಷ್ಟು ದೂರ ಸೈಗಾನ್ನಿಂದ ತೈಪೆಗೆ ಬಂದಿರುವಂಥ ಈ ವಿಮಾನ ಇಲ್ಲಿಂದ ಮಂಚೂರಿಯಾಗಿ ಹೋಗಬಲ್ಲದು ಮತ್ತು ಆದಷ್ಟು ಬೇಗ ಇದನ್ನು ತಲುಪಿಸಲೇಬೇಕು ಅಂತ ನಿಶ್ಚಯ ಮಾಡಿದ ಆತ ಎಲ್ಲ ಸವಾಲನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಿದ್ದ. ಇವರೆಲ್ಲರನ್ನು ಹತ್ತಿಸಿಕೊಂಡು ವಿಮಾನ ಹಾರಿಸಿದ. ರನ್ವೇಯಲ್ಲಿ ವೇಗವಾಗಿ ಹೋದ ವಿಮಾನ ಇನ್ನೇನು ರನ್ವೇ ಮುಗಿಬೇಕು ಅಷ್ಟೊತ್ತಿಗೆ ಆಗಸಕ್ಕೆ ಚಿಮ್ಮಿತು. ಆಗಸಕ್ಕೆ ಚಿಮ್ಮಿದ ಸ್ವಲ್ಪ ಹೊತ್ತಿನಲ್ಲೇ ವಿಮಾನ ಸಿಡಿದಂಥ ದೊಡ್ಡ ಸದ್ದು ಬಂತು. ವಿಮಾನ ನೆಲಕ್ಕೆ ಅಪ್ಪಳಿಸಿ ಪೂರ್ತಿ ಬೆಂಕಿಯಲ್ಲಿ ಮುಳುಗಿ ಹೋಗ್ಬಿಡ್ತು. ವಿಮಾನದಲ್ಲಿದ್ದಂಥ ಎಲ್ಲರೂ ಕೂಡ ಸಾಕಷ್ಟು ಏಟು ತಿಂದಿದ್ರು. ಸ್ವತಃ ಸುಭಾಷ್ ಚಂದ್ರ ಬೋಸರಿಗೆ ಬೆಂಕಿ ಹೊತ್ತಿಕೊಂಡಿತ್ತು. ಸುಭಾಷ್ ಚಂದ್ರ ಬೋಸರು ಕರ್ನಲ್ ಹಬೀಬುರ್ ರೆಹಮಾನ್ರನ್ನು ಸೇರಿಸಿಕೊಂಡು ತಾವು ವಿಮಾನದಿಂದ ಆಚೆ ಬರುವಂಥ ದಾರಿಯನ್ನು ಹುಡ್ಕೊಂಡು ಆಚೆ ಬಂದು ಏಟು ತಿಂದಿದ್ದ ಕರ್ನಲ್ ಹಬೀಬುರ್ ರೆಹಮಾನ್ರಿಗೆ ಕ್ಯಾ ಆಪ್ ಠೀಕ್ ಹೋ ಅಂತ ಕೇಳಿದರು. ತಕ್ಷಣ ಕರ್ನಲ್ ಹಬೀಬುರ್ ರೆಹಮಾನ್ರು ನಾನು ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕೇಳೋ ಅಷ್ಟೊತ್ತಿಗೆ ಸುಭಾಷ್ ಚಂದ್ರ ಬೋಸ್ ಹೇಳಿದರು, ನನಗೆ ತೀವ್ರ ಪ್ರಮಾಣದಲ್ಲಿ ಗಾಯ ಆಗಿದೆ, ನಾನು ಉಳಿಯೋದು ಕಷ್ಟ. ನೀವು ಅಕಸ್ಮಾತ್ ಭಾರತೀಯರನ್ನು ಭೇಟಿ ಮಾಡಿದರೆ ಒಂದೇ ಒಂದು ಮಾತು ಹೇಳಿ, ಸುಭಾಷ್ ಚಂದ್ರ ಬೋಸರು ಕೊನೆ ಉಸಿರಿನವರೆಗೂ ತನ್ನ ದೇಶಕ್ಕೋಸ್ಕರ ಕಾದಾಡಿದರು ಅನ್ನುವಂಥ ಒಂದು ಸಂದೇಶವನ್ನು ತಲುಪಿಸಿ ಅಂತ ಹೇಳಿದರು. ಹಬೀಬುರ್ ರೆಹಮಾನ್ ಮತ್ತು ಸುಭಾಷ್ ಚಂದ್ರ ಬೋಸ್ ಇಬ್ಬರನ್ನೂ ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಯಿತು. ಅಲ್ಲಿದ್ದ ಇತರೆ ಅಧಿಕಾರಿಗಳು ಕೆಲವರು ಸ್ಥಳದಲ್ಲೇ ತೀರಿಕೊಂಡ್ರೆ ಹಬೀಬುರ್ ರೆಹಮಾನ್ ಆರೋಗ್ಯವಂತರಾದರು. ಸುಭಾಷ್ ಚಂದ್ರ ಬೋಸರು ಕೆಲವು ದಿನಗಳ ಕಾಲ ಸೆಣಸಾಡಿ ಕೊನೆಗೂ ಅವರು ಕೊನೆಯುಸಿರೆಳೆದರು ಅನ್ನುವಂಥ ಸುದ್ದಿ ರೇಡಿಯೋದಲ್ಲಿ ಬಂತು. ಮಿತ್ರರೇ, ಸುದ್ದಿ ರೇಡಿಯೋದಲ್ಲಿ ಬಂತು ಅಷ್ಟೇ, ಆದರೆ ದೇಶ ಇವತ್ತಿನವರೆಗೂ ಈ ಸುದ್ದಿಯನ್ನು ನಂಬಲಿಕ್ಕೆ ಸಿದ್ಧವಿಲ್ಲ. ಸುಭಾಷ್ ಚಂದ್ರ ಬೋಸರು ವಿಮಾನದ ಅಪಘಾತದಲ್ಲಿ ತೀರಿಕೊಂಡ್ಬಿಟ್ರು ಅನ್ನೋದನ್ನ ಈ ದೇಶ ಇವತ್ತಿಗೂ ಒಪ್ಪಲಿಕ್ಕೆ ಸಿದ್ಧವಿಲ್ಲ. ಯಾಕೆ ಅಂತಂದ್ರೆ ಸುಭಾಷ್ ಚಂದ್ರ ಬೋಸರು ಈ ರೀತಿ ತಪ್ಪಿಸ್ಕೊಂಡಿದ್ದು ಒಂದೆರಡು ಬಾರಿ ಆಗಿರಲಿಲ್ಲ. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಸುಭಾಷ್ ಚಂದ್ರ ಬೋಸರನ್ನ ಬ್ರಿಟಿಷರು ಗೃಹ ಬಂಧನದಲ್ಲಿ ಇರಿಸಿದ್ರಲ್ಲ, ಆ ಗೃಹ ಬಂಧನದಲ್ಲಿದ್ದಂಥ ಸುಭಾಷ್ ಚಂದ್ರ ಬೋಸರು ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ತೀನಿ ಅಂತ ನಿಶ್ಚಯಿಸಿಕೊಂಡು ಅವರು ಅನೇಕ ದಿನಗಳ ಕಾಲ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ತಿದ್ರು. ಯಾರಿಗೂ ಭೇಟಿ ಕೊಡ್ತಿರ್ಲಿಲ್ಲ. ಅವರ ಅಣ್ಣ ಶರತ್ ಚಂದ್ರ ಒಬ್ಬರೇ ಮಾತನಾಡ್ತಿದ್ದು. ಅವರಿಗೆ ಊಟ ತಿಂಡಿ ಕೂಡ ಗೊತ್ತಾಗದಂತೆ ಸಪ್ಲೈ ಆಗ್ತಿತ್ತು, ಅಲ್ಲೇ ಊಟ ಮಾಡಿ ಸುಮ್ಮನಿರ್ತಿದ್ರು. ಅವರು ಅದೊಂದು ದಿನ ಇದ್ದಕ್ಕಿದ್ದಂತೆ ತಮ್ಮ ಕೋಣೆಯಿಂದ ಕಾಣೆಯಾದರು. ಆ ಕಾಣೆಯಾದ 10 ದಿನಗಳ ನಂತರ ಸುದ್ದಿ ಹೊರಗೆ ಬಂತು. ಇಡೀ ದೇಶ ಅಚ್ಚರಿ ಪಡ್ತು. ಬ್ರಿಟಿಷರು ಅಂದ್ಕೊಂಡ್ರು ನಾವೆಲ್ಲ ಇಷ್ಟು ಪಹರೆಯನ್ನಿಟ್ಟಿರುವಾಗ, ಕಾವಲು ಕಾಯ್ತಿರುವಾಗ ಸುಭಾಷ್ ಚಂದ್ರ ಬೋಸರು ಹೋದದ್ದಾದರೂ ಎಲ್ಲಿಗೆ, ಅವರನ್ನು ಭೂಮಿ ನುಂಗ್ತಾ ಆಕಾಶ ಎತ್ಕೊಳ್ತಾ ಅಂತ ಎಲ್ಲರೂ ಅಚ್ಚರಿಯಿಂದ ಕಾತರದಿಂದ ಗಮನಿಸ್ತಾ ಇರುವಾಗ ಈ ರೀತಿ ತಪ್ಪಿಸಿಕೊಂಡ 1 ವರ್ಷದ ನಂತರ ಸುಭಾಷ್ ಚಂದ್ರ ಬೋಸರು ಸಿಂಗಪುರದ ಒಂದು ರೇಡಿಯೋದಿಂದ ಮಾತನಾಡ್ತಾ ಹೇಳಿದ್ರು, ನಾನು ಸುಭಾಷ್ ಚಂದ್ರ ಬೋಸ್ ಮಾತಾಡ್ತಿದ್ದೀನಿ ಅಂತ ಹೇಳಿದ್ದನ್ನು ಕೇಳುವಾಗಲೇ ಇಡೀ ದೇಶ ಅಚ್ಚರಿಯಿಂದ ಜಾಗೃತಗೊಂಡಿದ್ದು. ಸುಭಾಷ್ ಚಂದ್ರ ಬೋಸರು ಬದುಕಿದ್ದಾರೆ ಅನ್ನೋದೇ ಒಂದು ಅದ್ಭುತವಾದ ಸಂಗತಿಯಾಗಿ ಅವರಿಗೆ ಕಂಡು ಬಂದಿತ್ತು. ಮಿತ್ರ, ಅಷ್ಟೇ ಅಲ್ಲ, ಸುಭಾಷ್ ಚಂದ್ರ ಬೋಸರು INA ನಡೆಸುವಾಗಲೂ ಕೂಡ ರಾಯ್ಟರ್ಸ್ ತರದ ಸಂಸ್ಥೆಗಳು ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿಯನ್ನು ಪ್ರಕಟಿಸಿ ಆಮೇಲೆ ಸುಭಾಷ್ ಚಂದ್ರ ಬೋಸರು ಬದುಕಿದ್ದಾರೆ ಅಂತ ಅವರೇ ಸುದ್ದಿಯನ್ನು ವಾಪಸ್ ಪಡಿಬೇಕಾಗಿ ಬಂದಂಥ ಅನೇಕ ಘಟನೆಗಳು ಪದೇ ಪದೇ ನಡೆದಿವೆ. ಹೀಗಾಗಿ ಈ ದೇಶ ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡ್ರು ಅನ್ನೋದನ್ನು ಅವತ್ತೂ ಒಪ್ಪಲಿಲ್ಲ, ಇವತ್ತಿಗೂ ಒಪ್ಪಲಿಕ್ಕೆ ಸಿದ್ಧವಿಲ್ಲ. ಇವತ್ತಿಗೂ ಅನೇಕರು ನಾವು ಸುಭಾಷ್ ಚಂದ್ರ ಬೋಸರನ್ನು ನೋಡಿದ್ವಿ, ಸುಭಾಷ್ ಚಂದ್ರ ಬೋಸರು ಗುಮ್ನಾಮಿ ಬಾಬಾ ಆಗಿದ್ದಾರೆ, ಸುಭಾಷ್ ಚಂದ್ರ ಬೋಸರು ಆಧ್ಯಾತ್ಮಿಕ ಸಾಧನೆ ಮಾಡ್ತಿದ್ದಾರೆ, ಸುಭಾಷ್ ಚಂದ್ರ ಬೋಸರು ಭಾರತದ ಒಳಿತಿಗೆ ತಪಸ್ ಮಾಡ್ತಿದ್ದಾರೆ ಎನ್ನುವಂಥ ಅನೇಕ ಊಹಾಪೋಹಗಳನ್ನು ಸತ್ಯವೋ ಸುಳ್ಳೋ ಇವತ್ತಿಗೂ ನಂಬ್ಕೊಂಡು ಬಂದಿದ್ದಾರೆ. ಯಾಕೆ ನಂಬ್ಕೊಂಡು ಬಂದಿದ್ದಾರೆ ಅಂತಂದರೆ, ಸುಭಾಷ್ ಚಂದ್ರ ಬೋಸರು ಸಾಮಾನ್ಯವಾಗಿ ಸಾಯುವಂಥ ಜೀವಿ ಅಲ್ವೇ ಅಲ್ಲ, ಅವರು ಈ ದೇಶಕ್ಕೋಸ್ಕರ ಮಾಡಬೇಕಾದ ಕೆಲಸ ಬಹಳ ಇದೆ ಅಂತ. ಮಿತ್ರರೇ, ಈ ಕಾರಣಕ್ಕೋಸ್ಕರವೇ ಸುಭಾಷ್ ಚಂದ್ರ ಬೋಸರನ್ನ ಚಿರಂಜೀವಿ ಅಂತ ಕರಿಬೇಕಾದ್ರೆ ಹೆಮ್ಮೆ ಅನ್ಸುತ್ತೆ. ಮಿತ್ರರೇ, ಇವತ್ತಿಂದ ಬರಲಿರುವ ಕೆಲವು ದಿನಗಳ ಕಾಲ ಸುಭಾಷ್ ಚಂದ್ರ ಬದುಕನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಹೇಗೆ ಸ್ವಾತಂತ್ರ್ಯದ ಕೊನೆಯ ಘಟ್ಟದವರೆಗೂ ಸುಭಾಷ್ ಚಂದ್ರ ಬೋಸರು ಭಾರತವನ್ನು ತೆಗೆದುಕೊಂಡು ಹೋದ್ರು ಮತ್ತು ಗಾಂಧೀಜಿಯವರ ಈ ಎಲ್ಲ ಹೋರಾಟದ ನಡುವೆಯೂ, ಕಾಂಗ್ರೆಸ್ನ ಈ ಎಲ್ಲ ಹೋರಾಟದ ನಡುವೆಯೂ ಸುಭಾಷ್ ಚಂದ್ರ ಬೋಸರ ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತದಲ್ಲೊಂದು ಮಿಂಚಿನ ಸಂಚಾರ ಉಂಟು ಮಾಡಿ ಹೇಗೆ ಇಡೀ ಭಾರತವನ್ನು ಸ್ವಾತಂತ್ರ್ಯಕ್ಕೆ ಸಿದ್ಧ ಮಾಡಿ ಕೊನೆಗೂ INAಯ ವಿಚಾರಣೆಯೇ ಸ್ವಾತಂತ್ರ್ಯದ ಕೊನೆ ಹಂತದವರೆಗೂ ತಂದು ನಿಲ್ಲಿಸ್ತು ಅನ್ನೋದನ್ನು ನಾನು ಉದ್ದಕ್ಕೂ ನಿಮ್ಗೆ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಈ ಚಿರಂಜೀವಿ ಸರಣಿಯಲ್ಲಿ ನಾನು ನೀವು ಇನ್ನು ಮುಂದೆ ಪ್ರತಿದಿನ ಭೇಟಿಯಾಗೋಣ.